ಸ್ಪೆಷಲ್ ಅಂತಲೇ ಹೇಳ್ತಾ ಇದ್ರೇ ಎಲ್ಲ ಒಳ್ಳೇದಾಗೋದು ಅಂತ ನಂಬಿರೋದು ನಾನು. ಮಮ್ಮಿ ಮಾಡಿರೋದು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಸ್ಪೆಷಲ್ ಅಂತಲೇ ಹೇಳಿದ್ರೆ ಇವಾಗ ನಮ್ಮ ಟ್ವಿನ್ಸ್ ಇದು ಬರ್ತ್ಡೇ ಇದೆ. ಸುಮ್ಮನೆ ಹಾಗೆ ಸಿಂಪಲ್ ಆಗಿ ಮಾಡಿದ್ದೀವಿ. ಆ ಕಡೆ ತೋರಿಸು. ಇವಾಗ ಮಮ್ಮಿನೂ ಕೂಡ ಬಂದಿದ್ದಾರೆ, ಹಾಗೆ ಲಕ್ಷ್ಮಿ ಆಂಟಿ ಬಂದಿದ್ದಾರೆ. ಸೊ ನಾನು ದೇವರಲ್ಲಿ ಎಲ್ಲ ಒಳ್ಳೇದಾಗೋದು ಅಂತ ದೇವರ ಆಶೀರ್ವಾದ ಇಲ್ಲದೆ ಏನೂ ಆಗೋದಿಲ್ಲ. ಸೊ ನನ್ನ ನಂಬಿಕೆ ಇದೆ, ದೇವರ ಆಶೀರ್ವಾದ ಯಾವಾಗಲೂ ಸದಾ ನಮ್ಮ ಮೇಲೆ ಇರಬೇಕು, ಹಾಗೆ ನನ್ನ ಮಕ್ಕಳ ಮೇಲೆ ಇರಬೇಕು ಅಂತ ಅಂದ್ಬಿಟ್ಟು ಹಾಗೆ ಫಸ್ಟು ದೇವ್ರನ್ನ ಕೇಳಿಕೊಂಡು, ಹಾಗೆ ನಾನು ಯಾವಾಗಲೂ ನಾನು ಕೇಳ್ಕೊಳ್ಳೋ ಅಂತ ನಮ್ಮ ಡ್ಯಾಡಿನ ಕೇಳಿಕೊಂಡು, ಸೊ ಅವ್ರ ಆಶೀರ್ವಾದನೂ ನಮಗೆ ಇಂಪಾರ್ಟೆಂಟ್, ಹಾಗೆ ನಮ್ಮ ತಾತ ಆಶೀರ್ವಾದನೂ ಇಂಪಾರ್ಟೆಂಟ್ ಅಂತಲೇ ಹೇಳ್ತೀನಿ ಮಕ್ಕಳಿಗೆ. ನವಂಬರ್ 14 ನನಗೆ ತುಂಬ ಒಳ್ಳೆಯ ದಿನ ಇವತ್ತಿನ ದಿನ ಅಂತ ನಾನು. ಸೊ ಯಾವತ್ತೂ ಮರೆಯೋಕ್ಕಾಗ್ದಿರೋ ಅಂತ ಒಂದು ಲಕ್ಕಿ ಡೇ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ ಇವತ್ತಿನ ದಿನವೇ ನಮ್ಮ ಲೋಚನ್ ಲಹರಿ ನನ್ನ ಕೈಗೆ ಬಂದಿದ್ದು. ಸೊ ಮರೆಯೋಕ್ಕಾಗಲ್ಲ. ಇವಾಗ ಅವ್ರಿಗೂ 9 ವರ್ಷ ಆದ್ರೂ ಅವರು ಇವಾಗೂ ಅಷ್ಟೇ ಅವಳು ಪುಟಾಣಿ ಮಕ್ಳುಗಳ ಥರನೇ ಕಾಣಿಸ್ತಾರೆ. ಅವರು ಚಿಕ್ಕ ವಯಸ್ಸಿದ್ದಾಗ ಇಟ್ಟ ಮೊದಲನೇ ಹೆಜ್ಜೆ ಆಗಿರ್ಬೋದು, ಅಥವಾ ಮೊದಲನೇ ಮಾತು, ಅವ್ರು ಇನ್ನೋಸೆಂಟ್ ನಗು, ಇವೆಲ್ಲ ಇವತ್ತು ನನಗೆ ಇನ್ನೂ ನನ್ನ ಕಣ್ಣಿಗೆ ಕಟ್ಟದಾಗಿದೆ. ಇವರಿಬ್ರು ಹೆಂಗೆ ಚಿಕ್ಕ ವಯಸ್ಸಿಂದ ಹೆಂಗಿದ್ರು ಅಂದರೆ, ಸೊ ಚಿಕ್ಕ ಮಗು ಇದ್ದಾಗಿಂದನೂ ಒಬ್ಬರು ನೋಡಿ ಒಬ್ಬರು ಕಲಿತಿದ್ರು. ಒಂಥರ ಇವ್ರದೆಲ್ಲ ಸೀಸನ್ ಥರ ಒಂದೊಂದು ವರ್ಷದಲ್ಲಿ ಒಂದೊಂದು ಥರನ ಇವರು ನಮ್ಮ ಕಣ್ಣಿಗೆ ಕಾಣಿಸ್ತಿದ್ರು. ತುಂಬಾ ಖುಷಿ ಆಗುತ್ತೆ. ಇವಾಗೂ ಅಷ್ಟೇ, ಇವಾಗೆಲ್ಲ ಸ್ವಲ್ಪ ಕಿತ್ತಾಡ ಜಾಸ್ತಿ ಆಗಿದೆ. ಅದು ಬಿಟ್ಟರೆ ಟೋಟಲಿ ಎಲ್ಲ ತುಂಬಾ ಚೆನ್ನಾಗಿದೆ. ಮಾಡಿದ್ದೀನಿ. ಏನೇನು ರೆಸಿಪಿ ಮಾಡಿದ್ದೀನಿ ಅಂತಂದರೆ, ಚಿಕನ್ ಸಾಂಬಾರು ಮಾಡಿದ್ದೀನಿ, ಮಮ್ಮಿ ಮಾಡಿರೋದು. ಸೊ ಈ ಕಡೆ ಇನ್ ಕೇಸ್ ವೆಜಿಟೇರಿಯನ್ ಅವ್ರು ಯಾರಾದರೂ ಬಂತು ಅಂದರೆ ಕೂಟ್ನ ಮಾಡಿದ್ದೀವಿ. ಹಾಗೆ ಅಲ್ಲಿ ಬೆಳಿಗ್ಗೆನೆ ಅತ್ತೆ ಮನೆಯವರೆಲ್ಲರೂ ರೊಟ್ಟಿ ಹಾಗೆ ಜಿಲೇಬಿ ಎಲ್ಲ ಫ್ರೆಂಡ್ಸ್ ಎಲ್ಲ ಬರ್ತಿದ್ದಾರೆ, ಕೋಟಸ್ ಫ್ರೆಂಡ್ಸ್ ಎಲ್ಲ. ಹಾಗೆ ಇಲ್ಲೂ ಕೂಡ ಒಂದಷ್ಟು ಜನ ಫ್ರೆಂಡ್ಸ್ ಆಗಿದ್ದಾರೆ, ಅವ್ರನ್ನೂ ಕೂಡ ಕರೆದಿದ್ದೀವಿ. ನೋಡಿ ಅಲ್ಲಿ ಏನು ಹೇಳಲಿಲ್ಲ ನಾನು ಇದನ್ನ ಸೆಟ್ ಮಾಡೋದ ಮಾಡಿ. ಹೌದಾ? ಇವಾಗ ಟೈಮ್ ಬೇರೆ ಆಗ್ತಿತ್ತು, ಅದಕ್ಕೋಸ್ಕರ ಎಲ್ಲ ಫಸ್ಟು ಟೇಬಲ್ಸ್ ಎಲ್ಲ ಎಳ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅಷ್ಟೊತ್ತಿಗೆ ನನ್ನ ಫ್ರೆಂಡ್ಸ್ ಎಲ್ಲ ಬಂದರು. ಆಲ್ಮೋಸ್ಟ್ ಎಲ್ಲರೂ ಬಂದು ನನ್ನ ಫ್ರೆಂಡ್ಸ್ ಎಲ್ಲರೂ. ಸೊ ಇವಾಗ ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀವಿ. ಮಾಡ್ತೀವಿ. ಹಾಯ್ ಲೋಚನ್. ಹಾಯ್ ಹಾಯ್. ಅಮ್ಮನೆ ಪಾತೆಯ ಸರಿಯಾ? ಹಾಯ್. ಲೋಚನ ಧೀರಜ್ ಬರ್ತಡೇ.
ಫಂಕ್ಷನ್ಗಳೆಲ್ಲ ಮಕ್ಳುಗಳು ಆಟ ಆಡೋದು ಮತ್ತು ಅವ್ರು ಡ್ಯಾನ್ಸ್ ಮಾಡೋದು ನೋಡೋದೇ ಚೆಂದ. ಸೊ ಅವ್ರದ್ದೇ ಒಂದು ಲೋಕ ಆಗಿಬಿಟ್ಟಿರುತ್ತೆ. ಅವರೆಲ್ಲ ಫುಲ್ ನಾವೆಲ್ಲ ಆಚೆ ಎಲ್ಲರೂ ಮಾತಾಡ್ಕೊಂಡು ಕೂತ್ಕೊಂಡು ಅವ್ರು ಫುಲ್ ಡ್ಯಾನ್ಸ್ ಎಲ್ಲ ಇವ್ರಿಗೆ ಯಾವ ಥರ ಜೋಶ್ ಇತ್ತು ಅಂತಂದರೆ ಅವ್ರು ಊಟಕ್ಕೆ ಬಂದು ಕುತ್ಕೊಳ್ಳಿ ಅಂತ ಅಂದ್ಬಿಟ್ಟು ಹಿಂಸೆ ಮಾಡಿ ಕರೆದು ಕೂರಿಸಿದ್ವಿ. ಸೊ ಅಲ್ಲಿ ಗಂಟನೂ ಡ್ಯಾನ್ಸ್ ಆಡ್ತಾನೆ ಇದ್ರು. ಅವ್ರು ಊಟ ಕೊಡೋಕ್ಕಿಂತ ಮುಂಚೆ ಒಂದು ಟ್ರಿಪ್ ಊಟ ಮುಗ್ದಿತ್ತು. ಹಾಗೆ ಇನ್ನು ಮಕ್ಳುಗಳಿಗೆ ಊಟ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಮಕ್ಳುಗಳಿಗೆ ಊಟ ಕೊಟ್ರಿ. ಮಕ್ಳದ್ದೆಲ್ರದ್ದು ಊಟ ಆದಮೇಲೆ ದೊಡ್ಡವ್ರಿಗೂ ಕೂಡ ಊಟ ಕೊಟ್ರಿ. ಊಟ ಎಲ್ಲ ಮುಗಿಸ್ಕೊಂಡು ಅವರು ಕೂಡ ಹೊರಡ್ತೀನಿ ಅಂತ ಅಂದರು. ಅಷ್ಟರಲ್ಲಿ ಎಲ್ಲರಿಗೂ ಅರಿಶಿನ ಕುಂಕುಮ ಕೊಟ್ಟು ಅವರು ಅರಿಶಿನ ಕುಂಕುಮ ಎಲ್ಲ ತೊಗೊಂಡು ಹೊರಟರು. ಅಯ್ಯೋ ನೂರಾನ್ ತೆಗಿತಿದೆ ಎಲ್ಲ ಅವಳನ್ನ ತೋರ್ಸೋಣ. ಫಸ್ಟ್ ಟೈಮ್ ಫೇಸ್ ರಿವೀಲು. ನೂರಾನು ಬಂದ್ಬಿಟ್ರು.
ಆಯ್ತು ಬಿಡ ಕರ್ಕೊಂಡ್ಬರ್ತೀವಿ ಬಿಡ ಸರಿ ಸರಿ ಆಯ್ತು ಬಾಯ್ ಕಡೆ ಲಾರಿ ನೋಡು ಬಾಯ್ ಹೇಳು ಬಾಯ್ ಕಡೆ ಏ ಬಾಯ್ ಹಾಂ ಆಯ್ತು ಬರ್ತೀನಿ ಬಾಯ್ ಬರ್ತಡೇ ಅಂತೂ ತುಂಬಾ ಚೆನ್ನಾಗಾಯಿತು. ಈ ಮನೆಗೆ ಬಂದಾಗಿಂದ ನನ್ನ ಮೊದಲನೇ ಸೆಲೆಬ್ರೇಷನ್ ಇವ್ರದ್ದು ಬರ್ತಡೇ ಹುಡುಗರದು. ಹಾಗಾಗಿ ತುಂಬಾ ಚೆನ್ನಾಗಿ ಎಲ್ಲರೂ ಕೂಡ ವಾಪಸ್ ಹೊರಟರು. ಸೊ ಎಲ್ಲ ಹೊರಟಿದ್ದೆಲ್ಲ ಅಂದಮೇಲೆ ಲೋಚನ್ ಲಹರಿ ಇರಬೇಕಲ್ಲ, ಅವರು ಫುಲ್ ಗಿಫ್ಟ್ಸ್ ಎಲ್ಲ ಓಪನ್ ಮಾಡೋಣ ಅಂತ ಹಠ ಮಾಡ್ತಿದ್ರು. ಈಗ ಗಿಫ್ಟ್ಸ್ ಎಲ್ಲ ಬಂದಿದೆ, ಅಂದರೆ ಏನೇನು ಗಿಫ್ಟ್ ಬಂದಿದೆ, ಏನೇನು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಇದು ಶಾಲಿನಿ ಕೊಟ್ಟಿರೋದು. ಲೋಚನ ಆ ಕಡೆಗೆ ಹೋಗೋ, ಅಮ್ಮನ ಕಡೆಗೆ ಹೋಗು, ಲೆಫ್ಟಿಗೆ ಹೋಗು. ವಾವ್ ಸೂಪರ್ ಸೂಪರ್. ಯಾರು ಕೊಟ್ಟಿದ್ದು ಹೇಳ್ಬೇಕು. ಇವರು ಕವಿತಾ ಅವರು ಓಕೆ. ನೀನೇ ಮಾತು ಏನು ಕೊಟ್ಟಿದ್ದಾರೆ? ಲೇಖನ ಅವ್ರು ಕೊಟ್ಟಿರೋದು, ಕವಿತಾ ಲೇಖನ ಅವರು. ಎಲ್ಲರಿಗೂ ಯಾರು ಅಮ್ದಾನ್ ಅವ್ರು ಕೊಟ್ಟಿರೋದು. ಇವ್ರು ಯಾರ್ದು ಎತ್ಕೊಂಡವ್ರೆಲ್ಲ ನೀವು. ಅಳ್ಬಾರ್ದು, ಹಂಗೆ ಮಾಡಿ ನೋಡ್ರಿ. ಮಯೂರು 200. ಲಹರಿ ಹಿಂಗ್ ತಿರ್ಗೋ, ಇಡು. ಈ ಒಂದು ಕುದುರೆ ಫೋಟೋನ ಕೊಟ್ಟಿದ್ದಾಳೆ, ಅಂದರೆ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ಅಲ್ಲಿ ಬಾಗಿಲು ಹಾಕೋಕ್ಕೆ ಅಂತ ಕೊಟ್ಟಿದ್ದಾಳೆ. ಹಾಕ್ಬೇಕು, ಇದನ್ನು ಹಾಕ್ಬಿಟ್ಟು ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಂದಿನಿ ಪ್ರದೀಪ್ ಬ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋಗಳ ಜೊತೆ ನಾನು ಹಿಂದೆ ಬರ್ತಾ ಇರ್ತೀನಿ. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಆದಷ್ಟು ಬೇಗ ನಾನು ಗೋಲ್ ರೀಚ್ ಆಗೋದಕ್ಕೆ ನಿಮ್ಮ ಸಪೋರ್ಟ್ ನನಗೆ ಖಂಡಿತ ಬೇಕು. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್ ಮಾಡ್ರು. ಬಾಯ್.